ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಹಳ್ಯಾಳದಲ್ಲಿ ನವರಾತ್ರಿ ಹಬ್ಬವನ್ನು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಹೇಗೆ ಬರುತ್ತೆ ನೋಡೋಣ. अंबा शंकरी परमेश्वरी यतिशेखरी अंबा ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರಬೇಕು ಅಂತ ಹೇಳಿ ಪ್ಲಾನ್ ಹಾಕ್ಕೊಂಡು ಹೋಗಿದ್ವಿ. ಬಟ್ ನಮ್ಮ ಪ್ಲಾನಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಯಾಕಂತ ಅಂದರೆ ಸಂಜೆ 6 ಗಂಟೆಯಿಂದನೂ ಕೂಡ ಹಿಡಿದಿದ್ದ ಮಳೆ ಬಿಟ್ಟೇ ಇಲ್ಲ. ಸೊ ಹಾಗಾಗಿ ನಾವು ತುಳಜಾಭವಾನಿ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬಂದ್ವಿ. ಕಿಲ್ಲ ಮಾರಮ್ಮನ ದೇವಸ್ಥಾನದಲ್ಲಿ ನವರಾತ್ರಿಯ 9 ದಿನವೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಡು, ಭಜನೆ, ಡ್ಯಾನ್ಸ್, ದಾಂಡಿಯಾ ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿರುತ್ತೆ. ಸೊ ಹಾಗಾಗಿ ನಾನು ಇವತ್ತು ದುರ್ಗಾನಗರದಿಂದ ಸ್ಪೆಷಲಾಗಿ ಈ ವ್ಲಾಗ್ನ ಮಾಡೋಣ ಅಂಥೇಳಿ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಹಾಗೆಯೇ ರಿಲೇಟಿವ್ಸ್ ಎಲ್ಲರೂ ಕೂಡ ಸಿಕ್ಕಿದ್ರು. ಅವರ ಜೊತೆನೂ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಏಳುವರೆಗೆ ಸ್ಟಾರ್ಟ್ ಮಾಡಿರುವಂತಹ ಭಜನೆನ 8ವರೆಗೆ ಶೇಖು ಆಂಟಿ ಆ್ಯಂಡ್ ಟೀಮ್ ಮುಗಿಸಿದ್ರು. ನಂತರ ದೇವಿಗೆ ಆರತಿ ಮಾಡಿ ಭಜನೆ ಹಾಡಿ ಹಾಗೆಯೇ ಪ್ರಸಾದ ವಿತರಣೆ ಕೂಡ ಮಾಡಿದರು. ಚೆನ್ನಾಗಿ ತುಂಬ ಜನ ಸೇರಿದ್ರು. ಎಲ್ಲರನ್ನೂ ಕೂಡ ಆದಷ್ಟು ನನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡಿದೆ.
ಮಳೆ ಬಿಟ್ಟು ಬಿಟ್ಟು ಬರ್ತಾ ಇರೋದ್ರಿಂದ ನನಗೆ ಸರಿಯಾಗಿ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ದಾಂಡಿಯಾ ಆಡೋರಿಗೆ ಕೂಡ ಸರಿಯಾಗಿ ದಾಂಡಿಯಾವನ್ನು ಆಟ ಆಡಲಿಕ್ಕೆ ಆಗಲಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಮನಸ್ಸು ಬಿಚ್ಚಿ ಕುಣಿತಾರೆ, ಹಾಗೆಯೇ ಫ್ರೀಯಾಗಿ ಇರ್ತಾರೆ. ಸೊ ಹಾಗಾಗಿ ನಾನು ಕೂಡ ಇವನ್ನೆಲ್ಲ ನನ್ನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿಟ್ಕೊಂಡೆ. ಹಾಗೆಯೇ ಒಂದು ಇಬ್ಬರು ಆಂಟಿಯರು ಮಾತ್ರ ಫುಲ್ಲು ಫ್ರೀಯಾಗಿ ಡ್ಯಾನ್ಸ್ ಮಾಡಿದರು. ನಾನು ಡ್ಯಾನ್ಸ್ ಮಾಡ್ತೀನಿ, ನೀನು ವಿಡಿಯೋ ಮಾಡು ಅಂತಲೇ ಹೇಳಿದರು. ಅದು ಕೂಡ ನನಗೆ ತುಂಬ ಖುಷಿ ಅನ್ನಿಸ್ತು. ಯಾಕಂತಂದರೆ ಈ ಏಜಲ್ಲಿ ಕೂಡ ಎಷ್ಟು ಫ್ರೀ ಮೈಂಡೆಡಾಗಿ ಡ್ಯಾನ್ಸ್ ಮಾಡ್ತಾರಲ್ಲ, ಅವರನ್ನು ನೋಡಿ ನಾವು ನಿಜವಾಗ್ಲೂ ಕೂಡ ಕಲ್ತ್ಕೊಬೇಕು. ಹಾಗೆಯೇ ವಿಡಿಯೋ ಮಾಡ್ತಾ ಫಂಕ್ಷನ್ನಿಗೆ ಯಾರ್ಯಾರು ಬಂದಿದ್ರಲ್ಲ ಅವ್ರನ್ನೆಲ್ಲ ಕೂಡ ವಿಡಿಯೋದಲ್ಲಿ ತೊಗೊಂಡೆ. ಹಾಗೆಯೇ ಮಳೆ ಕೂಡ ಫುಲ್ಲು ಜೋರಾಗ್ಬಿಡ್ತು. ಸೊ ಹಾಗಾಗಿ ಹೊರಗಡೆ ದಾಂಡಿಯಾ ಆಡ್ತಿದ್ದವರೆಲ್ಲ ಕೂಡ ಒಳಗಡೆ ಬಂದರು. ಮತ್ತು ಇಲ್ಲಿ ಒಬ್ಬರಿಗೆ ಕೇಳಿದೆ ನಾನು, ಕೊಡ ಇಟ್ಕೊಂಡು ಡ್ಯಾನ್ಸ್ ಮಾಡಿದರು 2 ಇಯರ್ಸ್ ಹಿಂದ್ಗಡೆ. ಅವರಿಗೆ ಡ್ಯಾನ್ಸ್ ಮಾಡಿ ಅಂತ ಹೇಳಿದೆ. ಅವರಿಗೆ ನನಗೀಗ ಡ್ಯಾನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಮುಂಚೆ ಇದ್ದಷ್ಟು ಎನರ್ಜಿ ಕೂಡ ನನಗಿಲ್ಲ ಅಂತ ಹೇಳಿದರು. ಅವರು ಕೂಡ ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು. ವರ್ಷದಲ್ಲಿ 9 ದಿನ ಅಷ್ಟೇ ಅನಿಸುತ್ತೆ ಇವರು ಎಷ್ಟು ಖುಷಿಯಿಂದ ಫ್ರೀಯಾಗಿ ಆಟ ಆಡ್ಕೊತ ಹಾಡು ಹೇಳ್ಕೊತ ಇರೋದು. ಯಾಕಂತ ಅಂದರೆ ನವರಾತ್ರಿ ಅಂದ್ರೇ ಒಂಥರ ಸಂಭ್ರಮ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಕೂಡ. ನಾನು ಕೂಡ ಒಂದು ಸ್ಟೆಪ್ಪನ್ನು ಕೂಡ ಹಾಕಿದ್ದೆ. ಮಳೆ ಅಂಥೇಳಿ ಭಾಳಷ್ಟು ಜನ ಲೇಡೀಸ್ಗಳು ಬಂದಿರಲಿಲ್ಲ.
ನಾನೇನು ಕೇರ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂತ ಅಂದರೆ ಬರೋದು ಒಂದು ಸಲ ಅಷ್ಟೇ ಅಲ್ಲ, ಪದೇ ಪದೇ ಹೋಗ್ಲಿಕ್ಕಾಗೋದಿಲ್ಲ. ಇಲ್ಲಿಂದ ಅಷ್ಟು ದೂರ ಹೋಗಬೇಕಂದ್ರೆ ಮತ್ತೆ ಮನೆಯಲ್ಲೇ ಪರ್ಮಿಷನ್ ತೊಗೊಂಡು ಹೋಗಬೇಕು. ಸೊ ಹಾಗಾಗಿ ಆಗಿದ್ದಾಗಲಿ ಅಂತೇಳಿ ನಾನು ಕೂಡ ಒಂದೆರಡು ಸ್ಟೆಪ್ಪನ್ನು ಹಾಕಿದೆ. ಖುಷಿ ಆಯಿತು. ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು, ನನ್ನ ಏಜಿನವರು ಒಬ್ಬರು ಅಥವಾ ಇಬ್ಬರು ಇದ್ದಾರೆ ಅಷ್ಟು ಬಿಟ್ಟರೆ, ಮತ್ತೆಲ್ಲರೂ ಕೂಡ ದೊಡ್ಡವರೇ ಇದ್ದಾರೆ. ಅವ್ರ ಜೊತೆನೂ ಸ್ವಲ್ಪ ಡ್ಯಾನ್ಸ್ ಮಾಡೋದಂದರೆ ಖುಷಿ ಕೂಡ ಆಯಿತು. ಹಾಗೆಯೇ ಮನಸ್ಸಿಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತು ನನಗೆ. ಈ ವ್ಲಾಗಲ್ಲಿ ಎಲ್ಲರೂ ಕೂಡ ಇರಲಿ ಅಂಥೇಳಿ ಲಾಸ್ಟಿಗೆ ಒಂದು ಫೋಟೋಸ್ ಕೂಡ ತಗೊಂಡೆ ನಾನು. ಹಾಂ, ಈಗ ಹೇಳಿ. ಎಲ್ಲರೂ ಕೂಡ ಎಷ್ಟು ಪೇಷನ್ಸಿಂದ ನಿಂತಿದ್ರು ಅಂದರೆ, ಡ್ಯಾನ್ಸ್ ಮಾಡೋದು ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡಿದ್ರು. ನಾನು ಜಸ್ಟ್ ಒಂದು ವಿಡಿಯೋಗೆ ಬನ್ನಿ ಅಂತ ಕರೆದ ತಕ್ಷಣ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಸೊ ಹಾಗಾಗಿ ನನ್ನ ಏರಿಯಾದ ಎಲ್ಲ ಹೆಣ್ಮಕ್ಳಿಗೂ ಕೂಡ ದೊಡ್ಡ ಥ್ಯಾಂಕ್ಸ್. ಎಲ್ಲ ಭಕ್ತರಿಗೆ ಧನ್ಯವಾದ.